ಆದಾಯ, ಖರ್ಚು ಮತ್ತು ಉಳಿತಾಯದ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಸೊ, ರಮಣ್ಣ ಆದಾಯವು 44,000. ಅವನು ತನ್ನ ಆದಾಯದ 18.5% ಉಳಿತಾಯಿಸುತ್ತಾನೆ. ಅವನ ಆದಾಯವು 17% ಹೆಚ್ಚಾದರೆ ಹಾಗೂ ಖರ್ಚು 40% ಹೆಚ್ಚಾದರೆ ಅವನ ಉಳಿತಾಯವೇನು ಅಂತ ಕೇಳಿದ್ದಾರೆ. ಸೊ, ಈ ಕ್ವಶನ್ ಬಂದ್ಬಿಟ್ಟು RRB NTPC 12th ಲೆವೆಲ್ 18/8/2025 ಶಿಫ್ಟ್ 2ರಲ್ಲಿ ಕೇಳಿದ್ದಾರೆ. ಸೊ, ಇದನ್ನು ನಾವು ಯಾವ ರೀತಿ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದಪ್ಪ ಅಂತಂದರೆ, ಇಲ್ಲಿ ನೋಡಿ, ಅವನ ಆದಾಯದ ಉಳಿತಾಯ ಅಂತ ಕೇಳಿದ್ದಾನೆ. ಸೊ, ಆದಾಯದ ಉಳಿತಾಯವನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂತಂದರೆ 18.5 × 2 / 2 × 100 ಅಂತ ಬರ್ಕೋಬೋದು. ಸೊ, ಇದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂತಂದರೆ 37 / 200 ಅಂತ ಬರ್ಕೋಬೋದು. ಇದೇನಾಗಿರುತ್ತೆ, ಆದಾಯ ಆಗಿರುತ್ತೆ. ಇದೇನಾಗಿರುತ್ತೆ, ಉಳಿತಾಯವಾಗಿರುತ್ತೆ. ಸೊ, ಫಾರ್ಮುಲಾ ಪ್ರಕಾರ ನಾವು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತಂದರೆ, ಆದಾಯ ಈಕ್ವಲ್ ಟು ಖರ್ಚು ಪ್ಲಸ್ ಉಳಿತಾಯ ಅಂತ ಬರಿಬೋದಾ. ಸೊ, ಉಳಿತಾಯ ನಮಗೆ ಎಷ್ಟಿದೆ, 37 ಇದೆ. ಸೊ, 37 ಇದೆ. ಖರ್ಚು ನಮ್ಗೆ ಗೊತ್ತಿಲ್ಲ. ಸೊ, ಆದಾಯ ಎಷ್ಟಿದೆ, 200 ಇದೆ. 200 ಅಂತ ಬರ್ಕೊಂಡ್ವಾ. ಇವಾಗ ನೋಡಿ, ಈ 200 ಮತ್ತು 37, 200 ಮತ್ತು 37ಕ್ಕೆ ಎಷ್ಟು ಕೂಡಿಸಿದ್ರೆ 200, ಎಷ್ಟು ತೆಗೆದ್ರೆ ಇದು ಖರ್ಚು ಬರುತ್ತೆ ಅಂತಂದರೆ 163. 163 ಮತ್ತು 37 ಎರಡು ಕೂಡಿಸಿದ್ರೆ ನಮಗೆ 200 ಬರುತ್ತೆ. ಅದೇ ರೀತಿ ಇವಾಗ ನೋಡಿ, ನೆಕ್ಸ್ಟ್ ಏನು ಕೇಳಿದಾನೆ ಕ್ವಶನಲ್ಲಿ, ಅವನ ಆದಾಯವು 17% ಹೆಚ್ಚಾದರೆ, ಆದಾಯ ಎಷ್ಟಿದೆ, 200 ಇದೆ. 200ಕ್ಕೆ 17% ಹೆಚ್ಚಾದರೆ, 200ಕ್ಕೆ ಎಷ್ಟು, 17%. 17% ಹೆಚ್ಚಾದರೆ ಅಂತ ಕೇಳಿದ್ದಾನೆ. ಸೊ, 2 0ಗೆ 2 0 ಕ್ಯಾನ್ಸಲ್. 17 ಎಷ್ಟು, 34. ಸೊ, ಇದಕ್ಕೆ ನಾವು 34ನ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ, 234. 234 ಬರುತ್ತಾ. ಸೇಮ್ ಅದೇ ರೀತಿ ಖರ್ಚು ಕೇಳಿದ್ದಾನೆ. ಖರ್ಚು ಎಷ್ಟು ಕೇಳಿದ್ದಾನೆ, ಖರ್ಚು 40% ಹೆಚ್ಚಾದರೆ, ಸೊ 163 × 40/100. ಈ 0 ಕ್ಯಾನ್ಸಲ್ ಆಗುತ್ತೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಅಂದರೆ 4 3 12 1 4 4 24 25 1 4 1 4 4 6. ಓಕೆ, ಎಷ್ಟು ಬಂತು, 65.2. ಎಷ್ಟು ಬಂತು, 65.2 ಬರುತ್ತೆ. ಈ 65.2 ಇಲ್ಲಿ ಬರ್ಕೊಂಡು ಎರಡನ್ನು ಕೂಡಿಸಿದ್ರೆ 163. 65.2 ಕೂಡಿಸಿದ್ರೆ 2.8 12 1 228 228.2 ಬರುತ್ತೆ. ಇವೆರಡನ್ನ ಮೈನಸ್ ಮಾಡಿದಾಗ ನಮಗೇನು ಬರುತ್ತೆ ಅಂತಂದರೆ ಉಳಿತಾಯ ಬರುತ್ತೆ. ಇವೆರಡನ್ನ ಮೈನಸ್ ಮಾಡಿದರೆ ಎಷ್ಟಾಗುತ್ತೆ, 129 ಎಷ್ಟು, 5.8 ಬರುತ್ತೆ. 5.8 ಬಂತಾ. ಈ 37 ಮತ್ತು 5.8ಕ್ಕೆ ಡಿಫ್ರೆನ್ಸ್ ಎಷ್ಟಿದೆ, 31.2% ಏನಾಗಿದೆ, ಡಿಕ್ರೀಸಲ್ಲಿದೆ, ಕಡಿಮೆ ಆಗಿದೆ. 31.2 ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ, ಇದು ಡಿಕ್ರೀಸ್ ಆಗಿದೆ ಅಂತಂದಾಗ ನಾವೇನು ಆ್ಯಕ್ಚುಲಿ ಅವನೇನು ಕೇಳಿದ್ದಾನೆ, ಉಳಿತಾಯವನ್ನು ಕಂಡುಹಿಡಿ ಅಂತ ಕೇಳಿದ್ದಾನೆ. ಉಳಿತಾಯಲ್ಲಿ ಏನಿದೆ, ಉಳಿತಾಯ ಹೆಂಗೆ ಕಂಡುಹಿಡ್ಬೋದು ಅಂತಂದರೆ ಆದಾಯ ಎಷ್ಟಿದೆ, 200 ಇದೆ. ಎಷ್ಟಕ್ಕೆ 200 ಇದೆ ಆದಾಯ, 44,000ಕ್ಕೆ. ಸೊ, ಎಷ್ಟು, 44,000ಕ್ಕೆ. ಎಷ್ಟಿದೆ ಉಳಿತಾಯ, 31.2%. ಸೊ, ಈ ಪಾಯಿಂಟ್ನ ನಾವು ಎಗರಿಸಿದಾಗ ಏನಾಗುತ್ತೆ, ಕೆಳಗಡೆ /10 ಬರುತ್ತೆ. ಸೊ, ಈ 2 0, ಈ 1 0, 3 ಕ್ಯಾನ್ಸಲ್ ಆಗೋದ್ರಿಂದ ಏನು ಬರುತ್ತೆ, 3 0 ಕ್ಯಾನ್ಸಲ್ ಆಗುತ್ತೆ. 2 1 2 22. ಸೊ, 312 × 22 ಮಾಡೋದ್ರಿಂದ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ 2 2 4, 2 1 2, 2 3 6 ಪ್ಲಸ್ 2 2 4, 2 1 2, 2 3 6. ಸೊ, 4 6 8 6 ಏನಾಗಿರುತ್ತೆ, ಆನ್ಸರ್ ಬಂದಿದೆ ಆನ್ಸರು. ಎಸ್, ಆಪ್ಷನ್ ಸಿ ಎಷ್ಟು, 6 8 6 4 ಕಡಿಮೆ ಬಂದಿವೆ.